ಬಳ್ಳಾರಿಯಲ್ಲಿ ಅಮಾಯಕನ ಮೇಲೆ ಮಾಜಿ ಕಾರ್ಪೊರೇಟರ್ ದೌರ್ಜನ್ಯ ಕೇಸ್. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಎಸ್, ಬಳ್ಳಾರಿಯಲ್ಲಿ ಅಮಾಯಕನ ಮೇಲೆ ಮಾಜಿ ಕಾರ್ಪೊರೇಟರ್ ದೌರ್ಜನ್ಯದ ಕೇಸ್. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಕೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್. ಎಕ್ಸ್ ಕಾರ್ಪೊರೇಟರ್ ಅಕ್ಬರ್ ಮತ್ತು ಕುಟುಂಬಸ್ಥರ ಮೇಲೆ ಕೇಸ್ ದಾಖಲು. ಬಿಎನ್ಎಸ್ ಸೆಕ್ಷನ್ 189, 191, 11, 118, 351, 190 ಅಡಿ ಎಫ್ಐಆರ್ ದಾಖಲು. ಫ್ರೀಡಂ ಟಿವಿ ವರದಿಗೆ ಸ್ಪಂದಿಸಿದ ಎಸ್ಪಿ ಶೋಭಾರಾಣಿ ಮತ್ತು ಐಜಿಪಿ ಅಜಯ್ ಹಿಲೋರಿ ತಕ್ಷಣವೇ ಕೌಲ್ ಬಜಾರ್ ಪೊಲೀಸರಿಗೆ ಎಫ್ಐಆರ್ ದಾಖಲಿಸಲು ಸೂಚನೆ. ಐಜಿಪಿ ಸೂಚನೆ ಮೇರೆಗೆ ಎಫ್ಐಆರ್ ದಾಖಲಿಸಿದಂತಹ ಕೌಲ್ ಬಜಾರ್ ಪೊಲೀಸರು ಫ್ರೀಡಂ ಟಿವಿ ವರದಿಗೆ ಸ್ಪಂದಿಸಿದಂತಹ ಎಸ್ಪಿ ಮತ್ತು ಐಜಿ ಅವರಿಗೆ ಧನ್ಯವಾದ. ಆದರೆ ಐಜಿ ಎಸ್ಪಿ ಸೂಚನೆ ಬಳಿಕವೂ ಕೂಡ ಕೌಲ್ ಬಜಾರ್ ಪೊಲೀಸರ ಎಡವಟ್ಟು. ಕೇವಲ ಚಿಕ್ಕ ಪುಟ್ಟ ಸೆಕ್ಷನ್ ಅನ್ನ ಹಾಕಿ ಸುಮ್ಮನಾಗಿರುವಂತಹ ಕೌಲ್ ಬಜಾರ್ ಪೊಲೀಸ್ ಕೊಲೆ ಯತ್ನ, ಪ್ರಾಣ ಬೆದರಿಕೆ ಹಾಕಿದ್ರು ಸೆಕ್ಷನ್ 109 ಸೇರಿಸದಂತಹ ಪೊಲೀಸ್ ಅನುಮಾನಕ್ಕೆ ಕಾರಣವಾಗಿರುವಂತಹ ಕೌಲ್ ಬಜಾರ್ ಪೊಲೀಸರ ಈ ಒಂದು ನಡೆ ಇಂದು ಪಂಚನಾಮೆಗೆ ಮುಂದಾಗಿರುವಂತಹ ಕೌಲ್ ಬಜಾರ್ ಪೊಲೀಸರು ಹಲ್ಲೆಕೋರ ಮಾಜಿ ಕಾರ್ಪೊರೇಟರ್ ಅಕ್ಬರ್ ಅರೆಸ್ಟ್ ಮಾಡ್ತಾರ ಹಾಗಾದ್ರೆ ಪೊಲೀಸರು ಎನ್ನುವಂಥದ್ದು. ಕೌಲ್ ಬಜಾರ್ ಪೊಲೀಸರೇ ರಾಜಕೀಯದ ಪ್ರಭಾವಕ್ಕೆ ಮಣಿಬೇಡಿ, ಕೂಡಲೇ ಎಕ್ಸ್ ಕಾರ್ಪೊರೇಟರ್ ಅಕ್ಬರ್ನನ್ನ ಬಂಧಿಸಿ ತನಿಖೆ ಘನತೆಯನ್ನ ಕಾಪಾಡಿ. ಎಸ್, ಇಷ್ಟಾದ್ರೂ ಕೂಡ ಫ್ರೀಡಂ ಟಿವಿ ವರದಿಯನ್ನ ನೋಡಿ ಐಜಿಗಳು ಕೂಡ ಹೋಗಿ ಹೇಳಿದ್ರು ಕೂಡ ಕೌಲ್ ಬಜಾರ್ ಪೊಲೀಸರು ಅದ್ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ತಮಗೇನು ಇಷ್ಟ ಬಂತೋ ಅದನ್ನೇ ಮಾಡಿದ್ದಾರೆ. ವಿಚಾರ ಏನು ಅಂತಂದ್ರೆ, ಅವರು ದುಡ್ಡನ್ನು ತೆಗೆದುಕೊಳ್ತಾ ಇರುವಂತಹ ವಿಡಿಯೋಗಳು, ಫೋಟೋಗಳು ವೈರಲ್ ಆಗ್ತಾ ಇದ್ರು ಕೂಡ ಕೌಲ್ ಬಜಾರ್ ಪೊಲೀಸರು ಸುಮ್ಮನೆ ಕೂತಿದ್ದಾರೆ. ಯಾಕಾಕಿ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿ ಫ್ರೀಡಂ ಟಿವಿ ಈ ಹಿಂದೆಯೂ ಕೂಡ ವರದಿ ಮಾಡಿತ್ತು. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ವರದಿಯ ಬೆನ್ನಲ್ಲೇ ಐಜಿ ಎಲ್ಲರೂ ಕೂಡ ಹೋಗಿ ಕೌಲ್ ಬಜಾರ್ ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ರು, ಎಫ್ಐಆರ್ ದಾಖಲೆ ಮಾಡಿ ಅಂತ. ಆದ್ರೂ ಕೂಡ ಚಿಕ್ಕ ಪುಟ್ಟ ಕೇಸ್ಗಳನ್ನ ಹಾಕಿದ್ದಾರೆ ಕೌಲ್ ಬಜಾರ್ ಪೊಲೀಸರು. ಕಾನೂನನ್ನ ರಕ್ಷಣೆ ಮಾಡಬೇಕಾದವರೇ ಈ ರೀತಿ ಮಾಡಿದ್ರೆ ಜನಸಾಮಾನ್ಯರ ಗತಿ ಏನು? ಬಳ್ಳಾರಿಯಲ್ಲಿ ಅಮಾಯಕನ ಮೇಲೆ ಮಾಜಿ ಕಾರ್ಪೊರೇಟರ್ ದೌರ್ಜನ್ಯದ ಕೇಸ್. ಫ್ರೀಡಂ ಟಿವಿಯ ವರದಿ ಬೆನ್ನಲ್ಲೇ ಕೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲೆ ಮಾಡಲಾಗಿತ್ತು. ಎಕ್ಸ್ ಕಾರ್ಪೊರೇಟರ್ ಅಕ್ಬರ್ ಮತ್ತು ಕುಟುಂಬಸ್ಥರ ಮೇಲೆ ಕೇಸ್ ದಾಖಲೆ ಆಗಿತ್ತು. ಬಿಎನ್ಎಸ್ ಸೆಕ್ಷನ್ 189, 191, 11, 118, 351, 190 ಅಡಿ ಎಫ್ಐಆರ್ ದಾಖಲು. ಫ್ರೀಡಂ ಟಿವಿ ವರದಿಗೆ ಸ್ಪಂದಿಸಿದಂತಹ ಎಸ್ಪಿ ಶೋಭಾರಾಣಿ ಹಾಗೂ ಐಜಿಪಿ ಅಜಯ್ ಹಿಲೋರಿ ತಕ್ಷಣವೇ ಕೌಲ್ ಬಜಾರ್ ಪೊಲೀಸರಿಗೆ ಎಫ್ಐಆರ್ ದಾಖಲೆ ಮಾಡಲಿಕ್ಕೆ ಸೂಚನೆಯನ್ನ ಕೂಡ ಕೊಡ್ತಾರೆ. ಐಜಿಪಿ ಸೂಚನೆಯ ಮೇರೆಗೆ ಎಫ್ಐಆರ್ ಅನ್ನು ಕೂಡ ಕೌಲ್ ಬಜಾರ್ ಪೊಲೀಸರು ದಾಖಲೆ ಮಾಡ್ತಾರೆ. ಆದರೆ ನೆಪ ಮಾತ್ರಕ್ಕೆ ಈ ಒಂದು ಎಫ್ಐಆರ್ ಅನ್ನ ಕೌಲ್ ಬಜಾರ್ ಪೊಲೀಸರು ದಾಖಲು ಮಾಡಿರುತ್ತಾರೆ. ಫ್ರೀಡಂ ಟಿವಿ ವರದಿಗೆ ಸ್ಪಂದಿಸಿದಂತಹ ಎಸ್ಪಿ ಮತ್ತು ಐಜಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಆದರೆ ಐಜಿ ಎಸ್ಪಿ ಸೂಚನೆಯ ಆದ ಮೇಲೂ, ಅವರು ಸೂಚನೆಯನ್ನ ಕೊಟ್ಟ ಮೇಲೂ ಕೌಲ್ ಬಜಾರ್ ಪೊಲೀಸರು ಏನು ಮಾಡಿದ್ದಾರೆ?
ಎಡವಟ್ಟು ಮಾಡಿಕೊಂಡಿದ್ದಾರೆ. A1 ಅಕ್ಬರ್ ವರ್ಷ 50 ವರ್ಷ, A2 ಆರೋಪಿ ಉಮರ್, A3 ಆರೋಪಿ ರುಮನ್, A4 ಆರೋಪಿ ಮೊಹಮ್ಮದ್ ಫೈಜನ್, A5 ಆರೋಪಿ ಫರ್ಬೀರ್, ಎಸ್ A1 A2 A3 A4 ಎಲ್ಲವನ್ನೂ ಕೂಡ ನಾವು ಹೇಳ್ತಾ ಇದ್ವಿ. ಏನಾಗಿತ್ತು ಅಂತಂದ್ರೆ ಐಜಿ ಎಸ್ಪಿಗಳ ಸೂಚನೆಯ ಬಳಿಕವೂ ಕೂಡ ಕೌಲ್ ಬಜಾರ್ ಪೊಲೀಸರು ಎಡವಟ್ಟನ್ನ ಮಾಡ್ತಾರೆ. ಯಾವ ಎಡವಟ್ಟು ಅಂತ ನೋಡೋದಾದ್ರೆ, ಚಿಕ್ಕ ಪುಟ್ಟ ಸೆಕ್ಷನ್ಗಳನ್ನ ಹಾಕಿ ನಾವು FIR ಹಾಕಿದ್ದೇವೆ ಅಂತ ಹೇಳಿ ಮುಂದೆ ತೋರಿಸ್ತಾ ಇದ್ದಾರೆ. ಆದರೆ ಹಾಕಬೇಕಾಗಿರುವಂತಹ ಸೆಕ್ಷನ್ಗಳನ್ನ ಆ ಒಂದು ಪೊಲೀಸರು ಹಾಕೋದೇ ಇಲ್ಲ. ಚಿಕ್ಕ ಪುಟ್ಟ ಸೆಕ್ಷನ್ಗಳನ್ನ ಹಾಕಿ ಅವ್ರ ಮೇಲೆ FIR ಅನ್ನ ಫೈಲ್ ಮಾಡ್ತಾರೆ. ಕೊಲೆ ಯತ್ನ, ಪ್ರಾಣ ಬೆದರಿಕೆ ಹಾಕಿದ್ರು ಕೂಡ ಸೆಕ್ಷನ್ 109 ಸೇರಿಸಲೇ ಇಲ್ಲ ಪೊಲೀಸರು. ಅಂತಂದ್ರೆ ಐಜಿಗಳ ಆ ಒಂದು ಮಾತು ಅವರಿಗೆ ಲೆಕ್ಕಕ್ಕೆ ಇಲ್ಲ ಅಂತ ಆಯ್ತು. ಕೊಲೆ ಯತ್ನ, ಪ್ರಾಣ ಬೆದರಿಕೆ ಹಾಕಿದ್ರು ಅಂತಹ ಸೆಕ್ಷನ್ 109 ಪೊಲೀಸರು ಯಾಕೆ ಸೇರಿಸಲಿಲ್ಲ? ಈ ಒಂದು ಅನುಮಾನಗಳು ಈಗ ಮೂಡ್ತಾ ಇದೆ. ಅನುಮಾನಕ್ಕೆ ಕಾರಣವಾಗಿರುವಂತಹ ಕೌಲ್ ಬಜಾರ್ ಪೊಲೀಸರ ನಡೆ ಯಾವ ರೀತಿ ಇದೆ ಅಂತ ನೀವೇ ನೋಡಿ. ಮೇಲಧಿಕಾರಿಗಳು ಹೇಳಿದ್ರು ಕೂಡ ರಾಜಕೀಯ ಒತ್ತಡಕ್ಕೆ ಮಣಿದು ಅಥವಾ ಬೇರೆ ಒತ್ತಡಕ್ಕೆ ಮಣಿದಿದ್ದಾರೋ ಗೊತ್ತಿಲ್ಲ. ಆದ್ರೆ ಕೌಲ್ ಬಜಾರ್ ಪೊಲೀಸರು ಚಿಕ್ಕ ಪುಟ್ಟ ಸೆಕ್ಷನ್ಗಳನ್ನ ಹಾಕಿ ಜೈ ಅನ್ಸ್ಬಿಟ್ಟಿದ್ದಾರೆ. ಬೇಕಾಗಿರುವ ಸೆಕ್ಷನ್ಗಳನ್ನ ಹಾಕೇ ಇಲ್ಲ. ನೀವೇನೋ ಹೇಳಿದ್ರಿ, ಕಟ್ಕಟ್ಟೆ ದೇವರಿಗೆ ಮರದ ಜೌಂಟೆ ಅಂತ ಹೇಳ್ತಾರೆ. ಆತರ ಮೇಲಧಿಕಾರಿಗಳಿಂದ ಸೂಚನೆ ಬಂದಿದ್ದು ಹೌದು, ಆದ್ರೆ ಅದನ್ನ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಪೊಲೀಸರೇ ಈ ರೀತಿಯಾಗಿ ನಡೆದುಕೊಂಡ್ರೆ ಜನಸಾಮಾನ್ಯರ ಗತಿ ಏನು? ಎಕ್ಸ್ ಕಾರ್ಪೊರೇಟರ್ ಅಷ್ಟೊಂದು ಪ್ರಭಾವಶಾಲಿ. ಇಂದು ಪಂಚನಾಮೆಗೆ ಮುಂದಾಗಿರುವಂತಹ ಕೌಲ್ ಬಜಾರ್ ಪೊಲೀಸರು ಹಲ್ಲೆಕೋರ ಮಾಜಿ ಕಾರ್ಪೊರೇಟರ್ ಅಕ್ಬರ್ ಅರೆಸ್ಟ್ ಮಾಡ್ತಾರಾ ಪೊಲೀಸರು ಎನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ಕೌಲ್ ಬಜಾರ್ ಪೊಲೀಸರೇ ರಾಜಕೀಯಕ್ಕೆ ಪ್ರಭಾವಕ್ಕೆ ಮಣಿಬೇಡಿ ಅನ್ನೋದೇ ಎಲ್ಲರ ಕಳಕಳಿ. ಕೂಡಲೇ ಎಕ್ಸ್ ಕಾರ್ಪೊರೇಟರ್ ಅಕ್ಬರ್ನನ್ನ ಬಂಧಿಸಬೇಕು, ಇಲಾಖೆಯ ಘನತೆಯನ್ನ ಕಾಪಾಡಿಕೊಳ್ಳಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.